ಸರ್ ಇವತ್ತು ಈ ಎಸಿಡಿಟಿ, ಗ್ಯಾಸ್ಟ್ರಿಕ್, ಗ್ಯಾಸ್ ಟ್ರಬಲ್ ಏನಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಯಾವ ಆಹಾರ ಅವಾಯ್ಡ್ ಮಾಡಬೇಕು, ಯಾವ ಆಹಾರ ತಗೋಬೇಕು, ಯಾವುದನ್ನ ನಾವು ಜಾಸ್ತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇದೆ ಇವತ್ತು. ಏನ್ ಹೇಳ್ತೀರಾ ಸರ್ ಎಸಿಡಿಟಿಗೆ? ಮೂಲಭೂತವಾಗಿ ಅಸಿಡಿಟಿ ಅಂದ್ರೆ ಏನು? ನಮ್ಮ ಕರಳಿನಲ್ಲಿ ಸೆಲಿಯಕ್ ರೀಜನ್ ಅಂತ ಇರುತ್ತೆ. ಅಂದ್ರೆ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಆ ಮೇಲ್ಪದರದಲ್ಲಿದ್ದ ಜೀವಕೋಶಗಳನ್ನೇ ಎಪಿಥೀಲಿಯಲ್ ಸೆಲ್ಸ್ ಅಂತಾರೆ. ಅದು 2 ದಿವಸ 3 ದಿವಸಕ್ಕೊಂದು ಉದುರೋಗ್ತಾ ಇರ್ತವೆ. ಅದು ಹೊಸದೇ ರೆಡಿ ಮಾಡ್ತಾ ಇರ್ತವೆ. ಆ ರೆಡಿ ಆಗೋದಕ್ಕೆ ಬೇಕಾಗಿದ್ದ ಸೂಕ್ಷ್ಮ ಜೀವಿಗಳ ಸಮುದಾಯ ಕಳೆದ 40-50 ವರ್ಷದಲ್ಲಿ ನಾವು ಈ ಬಿಳಿ ಅಕ್ಕಿ, ಗೋಧಿ, ಸಕ್ಕರೆ, ಸ್ಟೆರಾಯ್ಡ್ಸ್ ಇರೋ ಮೊಟ್ಟೆಗಳು, ಹಾಲು ಇದೆಲ್ಲ ಕುಡಿಯೋದ್ರಿಂದ ಆ ಒಳ್ಳೆ ಮಾಡುವ ಸೂಕ್ಷ್ಮ ಜೀವಿಗಳು ಸಾಯಕ್ಕೆ ಶುರುವಾಗಿದೆ. ಅಂದರೆ ಆ ಉದುರ್ತಾ ಇರೋ ಎಪಿಥೀಲಿಯಲ್ ಸೆಲ್ಸನ್ನು ಮತ್ತೆ ಪುನರ್ನಿರ್ಮಾಣ ಮಾಡೋದರಲ್ಲಿ ಕುಂಠಿತ ಆಗಿ ಅಲ್ಸರ್ಸ್, ಅದಾದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗುತ್ತೆ, ಹೊಟ್ಟೆ ಉರಿಯೋದು ಶುರುವಾಗುತ್ತೆ. ಆ ಗ್ಯಾಸ್ ಕೆಳಗಡೆ ಹೋಗೋಕ್ಕೆ ಎಲ್ಲ ಸ್ನಾಯುಗಳು ಸಹಕಾರ ಕೊಡದೆ ಮೇಲಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ತೇಗು ಶುರುವಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ಉರಿಯೋದು ಶುರುವಾಗುತ್ತೆ. ಯಾಕಂದರೆ ಆ ಗ್ಯಾಸ್ಗಳಲ್ಲಿ ಇರೋ ಕೆಲವು ಅಂಶಗಳು ಆ ಎಪಿಥೀಲಿಯಲ್ ಸೆಲ್ಸ್ ಇರೋದಿಲ್ವಲ್ಲ, ಅದ್ರ ಪುನರ್ನಿರ್ಮಾಣ ಆಗ್ತಾ ಇಲ್ಲ. ನೀರು ಕುಡಿದ್ರೂ ಉರಿಯಾಗೋಕ್ಕೆ ಶುರುವಾಗುತ್ತೆ. ಇನ್ನು ನೀವು ಕೇಳಿದ್ದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರ್ಸು. ಇನ್ನೂ 4 ಹೆಜ್ಜೆ ಮುಂದಕ್ಕೆ ಹೋಗಿ IBS, ಕ್ರಾನ್ಸ್, ಆಮೇಲೆ ಫಿಶರ್ಸು, ಇವೆಲ್ಲ ಗೊಂದಲಗಳು ಇವೆ. ಇದಕ್ಕೆಲ್ಲದಕ್ಕೂ ರಾಮಬಾಣ ಆ ಎಪಿಥೀಲಿಯಲ್ ಸೆಲ್ಸನ್ನು ಮತ್ತೆ ಪುನರ್ನಿರ್ಮಾಣ ಮಾಡೋ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮತ್ತೆ ತಗೊಂಡು ಬಂದು ಮಾಡಬೇಕು ಅಂದರೆ ಅಂಬಲಿ ಕುಡಿಯಬೇಕು. ಅಂಬಲಿಗೆ ಸಿರಿಧಾನ್ಯಗಳೇ ಅದ್ಭುತವಾದ ಪ್ರಿಬಯೋಟಿಕ್ ಅಂತಾರೆ. ಆ ನಾರಿನ ಅಂಶದ ಮೇಲೇನೆ ಈ ಸೂಕ್ಷ್ಮ ಜೀವಿಗಳ ಆವಾಹನ ಆಗುತ್ತೆ. ಅಂದರೆ ನೀವು ತಿನ್ನಬಾರದ್ದೇನು? ಅಕ್ಕಿ, ಗೋಧಿ, ಸಕ್ಕರೆ ನಿಮಗೆ ಶತ್ರುಗಳು. ತಿನ್ನೋದ್ರಿಂದ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಸಕ್ಕರೆ ಅಂಶ ಹೆಚ್ಚಾದರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಅಂದರೆ ನಿಮಗೆ ಆ ಎಪಿಥೀಲಿಯಲ್ ಸೆಲ್ಸನ್ನು, ಉದುರ್ತಾ ಇರೋ ಎಪಿಥೀಲಿಯಲ್ ಸೆಲ್ಸ್ ಪುನರ್ವ್ಯವಸ್ಥೆ ಮಾಡಬೇಕು ಅಂದರೆ ಈ ಸೂಕ್ಷ್ಮ ಜೀವಿಗಳು ಬೇಕು. ಅಂದರೆ ಅಂಬಲಿಯನ್ನು ಊಟ ಮಾಡೋ ಮುಂಚೆ 3 ದಿವಸ ಕೊರಲೆ, 3 ದಿವಸ ನವಣೆ, 3 ದಿವಸ ಸಾಮೆ, ಈ ಥರ ಬದಲಾವಣೆ ಮಾಡಿ ಮಾಡಿ ಅಂಬಲಿ ಕುಡಿದು ಊಟ ಮಾಡೋಕ್ಕೆ ಶುರು ಮಾಡಿರಿ. 6 ವಾರದಿಂದ 6 ತಿಂಗಳಲ್ಲಿ ಈ ಕಾಯಿಲೆಗಳೆಲ್ಲ ಪೂರ್ತಿ ಮರ್ತು ಹೋಗ್ತೀರ ನೀವು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದರೆ ಏನು ಅಂತ ಗೊತ್ತಾಗಲ್ಲ ನೀವು. ಅಷ್ಟು ಆರಾಮಾಗಿ ಜೀವನ ಮಾಡೋದು.